ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೆಕ್ಸ್ಗಿಂತ ಮೊದಲು ಶಿಶ್ನದಿಂದ ತೆಳುವಾದ ಎಣ್ಣೆ ಎಲ್ಲಿಂದ ಬರುತ್ತದೆ, ಇದರಲ್ಲಿ ಏನು ಇರುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೇನೇ ಈ ವಿಡಿಯೋ ಒಂದು ಲೈಕ್ ನೀಡಿ. ಮೊದಲನೇದಾಗಿ, ಈ ರೀತಿಯ ಎಣ್ಣೆ ಯಾವಾಗ ಬರುತ್ತದೆ ಅಂತ ನೋಡುವುದಾದರೆ, ಹುಡುಗಿ ನೋಡಿದಾಗ ಅಥವಾ ಪೇಪರ್ನಲ್ಲಿ ಟಿವಿ ಅಲ್ಲಿ ಮಾಡೆಲ್ ಫೋಟೋ ನೋಡಿದಾಗ ಮತ್ತು ಅವನು ನೆನೆಸಿಕೊಂಡಾಗ ಸೆಕ್ಸ್ ಮಾಡಬೇಕೆಂದು ಮೂಡ್ ಬಂದ್ರೆ ಈ ರೀತಿ ದ್ರವ ಬರುತ್ತದೆ. ಇದು ಯಾಕೆ ಬರುತ್ತದೆ? ಯಾಕಂದ್ರೆ ಶಿಶ್ನವನ್ನು ನಯಗೊಳಿಸಲು ಹಾಗೂ ನೀವು ಸೆಕ್ಸ್ ಅಲ್ಲಿ ತೊಡಗಿದಾಗ ಶಿಶ್ನಕ್ಕೆ ತೊಂದರೆ ಆಗದೇ ಇರಲಿ ಎಂದು ಈ ರೀತಿ ಬರುತ್ತದೆ. ವೀರ್ಯ ಮೂತ್ರವಾಳದಲ್ಲಿ ಸಲೀಸಾಗಿ ಸಾಗಲು ಇದು ಅನುವು ಮಾಡಿಕೊಡುತ್ತದೆ. ಹಸ್ತ ಮೈಥುನ ಮಾಡುವಾಗ ಕೂಡ ಏನು ಆಗದೇ ಇರಲಿ ಎಂದು ಮತ್ತು ಯೋನಿಯಲ್ಲಿ ಸಂಭೋಗಿಸುವಾಗ ಕೂಡ ಏನು ಆಗದೇ ಇರಲಿ ಎಂದು ಈ ರೀತಿಯ ಎಣ್ಣೆ ಬರುತ್ತದೆ. ಇದು ಎಲ್ಲಿಂದ ಬರುತ್ತದೆ? ಕೌಪರ್ಸ್ ಗ್ರಂಥಿ ಅಲ್ಲಿ ಉತ್ಪಾದನೆಯಾಗುತ್ತದೆ. ಈ ಗ್ರಂಥಿಗಳು ವೀರ್ಯವನ್ನು ತಯಾರಿಸುವ ಪ್ರಾಸ್ಟೇಟ್ ಮತ್ತು ವೃಷಣಗಳಿಗಿಂತ ಭಿನ್ನವಾಗಿವೆ. ಇದರಲ್ಲಿ ಏನಿರುತ್ತದೆ? ಲೈಂಗಿಕ ಪ್ರಚೋದನೆಯ ಸಮಯದಲ್ಲಿ ಇದು ಕ್ಷಾರೀಯ ಲೋಳೆಯಂತಹ ದ್ರವವನ್ನು ಉತ್ಪಾದಿಸುತ್ತದೆ. ಇದು ಕಾರ್ಬೋಹೈಡ್ರೇಟ್ಗಳು, ಅಮೈನೋ ಆಮ್ಲಗಳು, ಪ್ರೋಟೀನ್ಗಳು ಮತ್ತು ಇತರ ಆಮ್ಲಗಳನ್ನು ಹೊಂದಿರುತ್ತದೆ. ಇದನ್ನು ಸೇವಿಸಿದರೆ ಏನಾಗುತ್ತದೆ? ಇದನ್ನು ಸೇವಿಸಿದರೆ ಯಾವುದೇ ತೊಂದರೆ ಆಗುವುದಿಲ್ಲ, ಆದ್ರೆ ಆ ವ್ಯಕ್ತಿಯ ಆರೋಗ್ಯದ ಮೇಲೆ ಅವಲಂಬಿತವಾಗುತ್ತದೆ. ಆದ್ದರಿಂದ ಕಾಂಡೋಮ್ ಬಳಸಿದರೆ ಉತ್ತಮ. ಈ ರೀತಿಯ ಎಣ್ಣೆಯಿಂದ ಗರ್ಭ ಧರಿಸಲು ಸಾಧ್ಯವೇ? ಉದ್ರೇಕಗೊಂಡಾಗ ಬರುವ ನೀರಿನಂತಹ ಎಣ್ಣೆ ಯಾವುದೇ ವೀರ್ಯ ಹೊಂದಿರುವುದಿಲ್ಲ. ಆದ್ರೆ ಒಂದು ಸಂಶೋಧನೆ ಪ್ರಕಾರ 40% ಅಷ್ಟು ಪುರುಷರ ಈ ರೀತಿಯ ಎಣ್ಣೆಯಲ್ಲಿ ವೀರ್ಯ ಸ್ವಲ್ಪ ಮಟ್ಟಿಗೆ ಇರುವುದು ಕಂಡುಬಂದಿದೆ. ಅಂದರೆ ಯೋನಿಯೊಳಗೆ ಪೂರ್ಣ ಸ್ಖಲನ ಸಂಭವಿಸದಿದ್ದರೂ ಸಹ ಗರ್ಭಧಾರಣೆಯು ಸಂಭವಿಸಬಹುದು ಅಥವಾ ಪ್ರೆಗ್ನೆಂಟ್ ಆಗದೇ ಇರಬಹುದು. ಈ ರೀತಿಯ ಎಣ್ಣೆ ಬರುವುದನ್ನು ಅವನು ಕಂಟ್ರೋಲ್ ಮಾಡಲು ಸಾಧ್ಯ ಇಲ್ಲ. ಸ್ಖಲನಕ್ಕಿಂತ ಮುಂಚೆ ಯೋನಿಯಿಂದ ಶಿಶ್ನವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಒಂದು ಪ್ರೆಗ್ನೆಂಟ್ ತಡೆಯುವ ಹಳೆಯ ಮಾರ್ಗವಾಗಿದೆ. ಅದನ್ನು ಅನುಸರಿಸಬಹುದು ಅಥವಾ ಕಾಂಡೋಮ್ ಬಳಸಿದರೆ ಉತ್ತಮ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.